ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಸರ್ಕಾರದ ನಿರೀಕ್ಷೆ ಬಹುತೇಕ ದೇಶದ ಜನರಿಗೆ ಇದ್ದೇ ಇದೆ. 140 ಕೋಟಿ ಜನರನ್ನ ರೆಪ್ರೆಸೆಂಟ್ ಮಾಡುವಂತಹ ಸಚಿವರು ಯಾರ್ಯಾರಾಗ್ತಾರೆ, ಕೇಂದ್ರ ಸಚಿವರು ಯಾರ್ಯಾರು, ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ, ರಾಜ್ಯಕ್ಕೆ 1+2 ಬಂಪರ್ ಸಿಗುತ್ತಾ ಅಥವಾ 1+2 ಅಷ್ಟೇ ತೃಪ್ತಿ ಪಟ್ಕೊಳ್ಬೇಕಾಗತ್ತಾ, 1+3ನ 1+2ನ ಅನ್ನೋದು ಕುತೂಹಲ. ಜೆಡಿಎಸ್ ನಾಯಕ HDKಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಮೈತ್ರಿ ಧರ್ಮ ಪಾಲಿಸಬೇಕಾದ ಅನಿವಾರ್ಯತೆಯಲ್ಲಿ ಮೋದಿ ಕೂಡ ಇದ್ದಾರೆ. ಸೊ ಯಾರಿಗೆ ಎಷ್ಟು ಪ್ರಾಧಾನ್ಯತೆ, ಮೋದಿಯವರ 3.0 ಸರ್ಕಾರದ ಡ್ರೀಮ್ ಕ್ಯಾಬಿನೆಟ್ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. NDA ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಮೈತ್ರಿ ಪಕ್ಷಗಳತ್ತ ಹೆಚ್ಚು ಚಿತ್ತವನ್ನ ಕೊಡೋ ಕೆಲಸ ಸಹಜವಾಗುತ್ತೆ. ಸೊ ಈ ಸಲ JDSಗೆ ಬಂಪರ್ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಬಹುತೇಕ ನಿಕ್ಕಿ ಆಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಸ್ಥಾನಮಾನ ಸಿಗಬಹುದು. ಅವ್ರ ಜೊತೆಗೆ ಲಿಂಗಾಯತ ಒಕ್ಕಲಿಗ ನಾಯಕರ ಪ್ರಾಧಾನ್ಯತೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಎಷ್ಟು ಜನರಿಗೆ ಸ್ಥಾನಮಾನವನ್ನು ಕೊಡ್ತಾರೆ, ಹಿರಿಯರನ್ನ ಕನ್ಸಿಡರ್ ಮಾಡ್ತಾರೆ ಅಥವಾ ಜಾತಿವಾರು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಮಾಡುತ್ತಾ ಬಿಜೆಪಿ, ಬಿಕಾಸ್ ಸೋಷಿಯಲ್ ಇಂಜಿನಿಯರಿಂಗ್ ವರ್ಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಜೆಪಿ ನಾಯಕರು. ಸೊ ಈ ಸಲ ಹೇಗೆ, ಬಿಕಾಸ್ ಕೆಲವು ರಾಜ್ಯಗಳಲ್ಲಿ ಇದು ಲೆಕ್ಕ ತಪ್ಪಿ ಬಹಳ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ನ ಲಕ್ ಅನ್ನೋದು ಕುತೂಹಲ. ಲಿಂಗಾಯತ ಒಕ್ಕಲಿಗ ದಲಿತ ಹಾಗೂ OBC ಕಾಂಬಿನೇಷನ್ ಅಲ್ಲಿ ಮಂತ್ರಿಗಿರಿಯನ್ನ ಹಂಚಿಕೆ ಮಾಡಿ ಸಮುದಾಯದ ಒಲವು ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಪ್ರಹ್ಲಾದ್ ಜೋಶಿಗೆ ಈ ಸಲ ಕೂಡ ಕ್ಯಾಬಿನೆಟ್ ಅದೃಷ್ಟ ಸಿಗುತ್ತಾ? ಯಾಕಂದ್ರೆ ಹಾಲಿ ಅವರು ಸಚಿವರಾಗಿದ್ದವರು. ಫಸ್ಟ್ ಟೈಮ್ ಗೆದ್ದವರಿಗೆ ಅದೃಷ್ಟ ಅಥವಾ ಭಾಗ್ಯದ ಬಾಗಿಲು ಓಪನ್ ಆಗುತ್ತಾ? ಕರ್ನಾಟಕದಿಂದ ಎಷ್ಟು ಜನ ನಾವು ಕೇಂದ್ರ ಸಂಪುಟ ಸಚಿವರನ್ನಾಗಿ ನೋಡ್ತೀವಿ, ಹಾಗೆ MOS ನಲ್ಲಿ ಎಷ್ಟು ಜನರನ್ನು ನೋಡ್ತೀವಿ, ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಫೇರ್ಸ್ ನಲ್ಲಿ ಎಷ್ಟು ಜನರನ್ನು ನೋಡ್ತೀವಿ ಅನ್ನೋದು ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಜಾತಿಯಲ್ಲಿ ಬ್ರಾಹ್ಮಣರು ಇವರು. ಕೇಂದ್ರ ಅಂದ್ರೆ ಕ್ಷೇತ್ರ ಇವರು ರೆಪ್ರೆಸೆಂಟ್ ಮಾಡ್ತಿರೋದು ಧಾರವಾಡ. ಸೊ 5 ಬಾರಿ ಸಂಸದರಾಗಿದ್ರು, ಕೇಂದ್ರ ಸಚಿವರಾಗಿ ಕೂಡ ಹಲವು ಖಾತೆಗಳನ್ನು ನಿಭಾಯಿಸಿದಂತಹ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಸೊ ಅವರಿಗೆ ಮನ್ನಣೆ ಆದ್ಯತೆ ಸಿಗುತ್ತಾ ಅನ್ನೋದು ಕುತೂಹಲ. ಅಟ್ ದ ಸೇಮ್ ಟೈಮ್ HD ಕುಮಾರಸ್ವಾಮಿ ಅವರಿಗಂತೂ ಅವರು ಇನ್ಫ್ಯಾಕ್ಟ್ ಚುನಾವಣಾ ಪ್ರಚಾರದಲ್ಲೇ ಅವರೇನಾದರೂ ಸಂಸದರಾದರೆ ಮಂತ್ರಿ ಆಗ್ತಾರೆ ಅನ್ನುವಂತಹ ಪ್ರಚಾರವನ್ನೇ ಮಾಡಿದ್ದು ಹೆಚ್ಚು. ಹೀಗಾಗಿ ಇವರಿಗೂ ಕೂಡ ಮನ್ನಣೆ ಸಿಗೋದು ಬಹುತೇಕ ನಿಶ್ಚಿತ ಆಗ್ತಾ ಇದೆ. ಮಂಡ್ಯ ಲೋಕಸಭೆಯನ್ನು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, 3 ಸಲ ಸಂಸದರಾಗಿದ್ದಾರೆ. ಇನ್ನು ಡಾಕ್ಟರ್ CN ಮಂಜುನಾಥ್ ಇವ್ರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೇ ಇವ್ರು ಗೆದ್ರೆ ಸೆಂಟ್ರಲ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಒಂದು ಟಾಕ್ ಇತ್ತು. ಆ ಟಾಕ್ನ ಪ್ರಕಾರನೇ ನೆರವೇರಲಾಗತ್ತೆ. ಆಮೇಲೆ ಒಕ್ಕಲಿಗರಿಗೆ ಎಷ್ಟು ಜನರಿಗೆ ಅವಕಾಶ ಕೊಡ್ತಾರೆ, ಕುಮಾರಸ್ವಾಮಿ ಅವ್ರಿಗೆ ಅವಕಾಶ ಕೊಟ್ಟು ಮಂಜುನಾಥ್ ಅವರನ್ನ ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋದು ಕುತೂಹಲ. ಗೋವಿಂದ ಕಾರಜೋಳ ಕ್ಷೇತ್ರ ಚಿತ್ರದುರ್ಗದಿಂದ ಗೆದ್ದಿದ್ದಾರೆ. ಜಾತಿ ದಲಿತ ಎಡಗೈ ಕೋಟ. ಸೊ ಮೊದಲ ಬಾರಿ ಸಂಸದರಾಗುವಂತಹ ಅವಕಾಶ ಅವರಿಗೆ ಲಭ್ಯ ಆಗಿದೆ. ಮೊದಲ ಸಲನೇ ಅವರಿಗೆ ಮಿನಿಸ್ಟರ್ ಆಗುವಂತಹ ಅದೃಷ್ಟ ಬರುತ್ತಾ, ಒಲಿದು ಬರುತ್ತಾ ಅನ್ನೋದು ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಹಾಗೆ BY ರಾಘವೇಂದ್ರ 4 ಸಲ ಗೆದ್ದಿದ್ದಾರೆ, ಬಟ್ ಇಲ್ಲಿ ತನಕ ಮಿನಿಸ್ಟರ್ ಆಗಿಲ್ಲ ಅವರು. ಸೊ ಈ ಸಲ ಅವ್ರು ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಚುನಾವಣಾ ಪ್ರಚಾರ ಬಿಜೆಪಿ ಕಾರ್ಯಕರ್ತರು ಬಯಸಿದ್ರು. ಜಾತಿ ಅಂತ ನೋಡೋದಾದ್ರೆ ಲಿಂಗಾಯತ, ಸೊ ಲಿಂಗಾಯತ ಕೋಟಾದಾಡಿ, ವೀರಶೈವ ಲಿಂಗಾಯತ ಕೋಟಾದಾಡಿ ಇವರಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋದು ಕುತೂಹಲ. ವಿ ಸೋಮಣ್ಣ ಅವರು ಕೂಡ ರೇಸ್ನಲ್ಲಿದ್ದಾರೆ. ಬಿಜೆಪಿ ಅತ್ಯಂತ ಹಿರಿಯ ನಾಯಕರು, ಶಾಸಕರು, MLC MP ಆಗಿ ಅವರಿಗೆ ಈಗ ಬಡ್ತಿ ಸಿಕ್ಕಿರೋದ್ರಿಂದ, ಅಂದ್ರೆ ಮೊದಲ ಸಲ ಅವರು ಸಂಸದರಾಗಿರೋದ್ರಿಂದ ಲಿಂಗಾಯತ ಕೋಟಾದಲ್ಲಿ ಇವರಿಗೆ ಮಣಿಯನ್ನ ಹಾಕೋ ಕೆಲಸ ಆಗತ್ತೆ. ರೇಸ್ನಲ್ಲಿ ಇವರು ಕೂಡ ಇದ್ದಾರೆ. ಹಾಗೆ ಅತ್ಯಂತ ಕುತೂಹಲ ಇರೋದು ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ. ಹಾವೇರಿ ಲೋಕಸಭೆಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಸಂಸದರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು. ಸೊ ಲಿಂಗಾಯತ ಕೋಟಾದಾಡಿ ಇವರಿಗೇನಾದ್ರೂ ಮಣೆ ಹಾಕ್ತಾರಾ? ಯಾರಿದ್ದಾರೆ ರೇಸ್ನಲ್ಲಿ? ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಘಟಾನುಘಟಿ ನಾಯಕರೇ ಇದ್ದಾರೆ. ಇವರಲ್ಲಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕುತೂಹಲ. ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ರೇಸ್ನಲ್ಲಿದ್ದಾರೆ. ಬೆಳಗಾವಿ ಲೋಕಸಭೆಯನ್ನ ಈ ಸಲ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮೊದಲ ಸಲ ಸಂಸದರಾದ್ರೂ ಕೂಡ ಅವರ ರಾಜಕೀಯ ವರ್ಚಸ್ಸಿಗೆ ಆದ್ಯತೆಯನ್ನ ಕೊಟ್ಟು ಕೇಂದ್ರದಲ್ಲಿ ಮಂತ್ರಿಗಿರಿ ಸಿಗುತ್ತಾ ಅನ್ನೋದು ಕುತೂಹಲ. ಕೋಟ ಶ್ರೀನಿವಾಸ್ ಪೂಜಾರಿ ಇವರು OBC ಕೋಟ, ಬಿಲ್ ಅವರು ಪ್ರಮುಖವಾಗಿ ಹಿಂದೆ MLC ಆಗಿದ್ರು. ಜೊತೆಗೆ ಇಲ್ಲಂತೂ ಬಿಜೆಪಿ ಯಾವಾಗ ಅಧಿಕಾರದಲ್ಲಿರ್ತಾರೆ ಅವರು ಮಿನಿಸ್ಟರ್ ಆಗೋದು ಫಿಕ್ಸ್ ಆಗ್ತಾ ಇತ್ತು. ಬಿಕಾಸ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಸಮುದಾಯದ ವೋಟ್ಗಳನ್ನ ಹಿಡಿದಿಟ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇತ್ತು. ಸೊ ಈ ಸಲ ಹೇಗೆ ಅನ್ನೋದು ಪ್ರಶ್ನೆ. ಮತ್ತೊಬ್ರು OBC ಕೋಟಾದಲ್ಲಿ ಹೆಸರು ಕೇಳಿ ಬರ್ತಾ ಇರೋದು PC ಮೋಹನ್. ಬೆಂಗಳೂರು ಸೆಂಟ್ರಲ್ ಲೋಕಸಭೆಯಲ್ಲಿ ಇವರು ಕಡೇ ಹಂತದಲ್ಲಿ ಭರ್ಜರಿ ಲೀಡ್ನಲ್ಲಿ ಗೆದ್ದವರು, 4ನೇ ಬಾರಿಗೆ ಸಂಸದರು. ಸೊ ಹಿರಿತನದ ಆಧಾರವನ್ನ ಪರಿಗಣಿಸಿ ಇವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತಾ ಅನ್ನೋದು ಕುತೂಹಲ.